ಇನ್ನು ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಆಗ್ತಾ ಇದೆಯಾ? ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ 2 ದಿನದಲ್ಲಿ ಶುರು ಕೂಡ ಆಗ್ತಾ ಇದೆ. ಈ 6 ದಾಖಲೆಗಳು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ ವೀಕ್ಷಕರೇ. ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ, ಎಲ್ಲಾ ಒಂದು ಹಣವನ್ನು ಕೂಡ ಕ್ಲಿಯರ್ ಆಗುತ್ತಂತೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಸರ್ಕಾರದಿಂದ ಮಹತ್ವದ ಗುಡ್ ನ್ಯೂಸ್ ಬಂದಿದೆ. ಎಲ್ಲರಿಗೂ ಕೂಡ ಸೂಪರ್ ಸಿಹಿ ಸುದ್ದಿ. ಆದ್ರೆ ಒಂದು ಕುಟುಂಬಕ್ಕೆ 2.5 ಕೆಜಿನ 5 ಕೆಜಿನ 7.5 ಕೆಜಿನ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ, ಹೇಗೆಲ್ಲ ವಿತರಣೆ ಮಾಡ್ತಾರೆ ಅದನ್ನು ಕೂಡ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಎಲ್ಲರಿಗೂ ಕೂಡ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಈ ತಪ್ಪು ಮಾಡಿದ್ರೆ ದಂಡ ಗ್ಯಾರಂಟಿ ಬೀಳುತ್ತೆ ನಿಮಗೆ. ಹೌದು ವೀಕ್ಷಕರೇ, ಬಸ್ ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲ ಒಂದು ಮಹಿಳೆ ಫಲಾನುಭವಿಗಳಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. 12 ಜಿಲ್ಲೆಗಳಿಗೆ ಅಲರ್ಟ್ ಅಂತಾನೆ ಹೇಳ್ಬಹುದು. ಕೆಲವೇ ಕ್ಷಣಗಳಲ್ಲಿ ಭಾರಿ ಮಳೆ ಆಗಲಿದೆ ಈ ಜಿಲ್ಲೆಗಳಲ್ಲಿ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ನೋಡೋಣ. ಇನ್ನು SIR ಪ್ರಕ್ರಿಯೆಯಲ್ಲಿ ಚಿಕ್ಕ ತಪ್ಪಾದ್ರೂ ಕೂಡ ನಿಮ್ಮ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗಬಹುದು ವೀಕ್ಷಕರೇ. ಸೊ SIR ಅರ್ಜಿ ತುಂಬುವಾಗ ಜನರು ಎಚ್ಚರವಿರಬೇಕು ಮತ್ತು ನಿಖರವಾದ ಮಾಹಿತಿಯನ್ನೇ ಹಾಕಬೇಕಾಗುತ್ತೆ. ಅದು ಕೂಡ ಒಂದು ವಿಡಿಯೋದಲ್ಲಿ ದೊಡ್ಡ ಒಂದು ಅಪ್ಡೇಟ್ ಬರ್ತಾ ಇದೆ. SIR ನಿಮ್ಮ ಕೈಯಲ್ಲೂ ಕೂಡ ಈಗಾಗಲೇ BL ಅವರು ಕೊಟ್ಟ ಅರ್ಜಿ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮುಖ್ಯವಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೊಮ್ಮೆ ಶುರುವಾಗಿದೆ. ಹೌದು ವೀಕ್ಷಕರೇ, ಈಗ ಪಾರ್ಟ್ 2 ಪ್ರಾರಂಭವಾಗಿದೆಯಾ? ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ, ಅಡುಗೆ ಅನಿಲ ಸಮಸ್ಯೆ ಮತ್ತೆ ಕಾಡಲಿದೆಯಾ? ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ವೀಕ್ಷಕರೇ. ಮೊದಲಿಗೆ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದ್ರೆ ನಿಮಗೆ ಸೂಪರ್ ಒಂದು ಸಿಹಿ ಸುದ್ದಿ. ಬಾಕಿ ಕಂತು ಹಣ ಜಮೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತು ಹಣ ಜಮೆ ಆಯ್ತಾ? ಯಾಕಂದ್ರೆ ಈಗ 31ನೇ ಕಂತು ಮತ್ತು 32ನೇ ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗಲಿದೆ. ನೋಡಿ ವೀಕ್ಷಕರೇ, ಇನ್ನು 2 ದಿನದಲ್ಲಿ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಗೃಹಲಕ್ಷ್ಮಿಯವರು ಮರು ಅರ್ಜಿ ಹಾಕಬೇಕು ಅಂತಲೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, 100 ಕೋಟಿ ರೂಪಾಯಿ ಹಣ ಮೃತಪಟ್ಟವರ ಅಕೌಂಟ್ಗೆ ಹೋಗಿದೆ. ಒಂದೇ ಹೆಸರಲ್ಲಿ 3-4 ಜನ ಅಕೌಂಟ್ ಪಡೆದುಕೊಂಡು ಹಣವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಒಬ್ಬರ ಹೆಸರಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ಕೂಡ ಇರೋದು ಪತ್ತೆಯಾಗಿದೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಎರಡೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ಮೂಲಕ ಎಲ್ಲಾ ಗೃಹಲಕ್ಷ್ಮಿಯರು ಮತ್ತೊಮ್ಮೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಈಗ ಕೊಟ್ಟಿರುವಂತದ್ದು. ಹಾಗಾದ್ರೆ ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ, ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ? ನೋಡಿ, ಇಲ್ಲಿವರೆಗೂ ಹೇಳೋದಾದ್ರೆ 30 ಕಂತು ಹಣ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಬಂದಿದೆ. ಆದ್ರೆ ಕೆಲವರಿಗೆ 29ನೇ ಕಂತಿನವರೆಗೂ ಮಾತ್ರ ಹಣ ಬಂದಿದೆಯಲ್ಲ, ಅಂತವರಿಗೂ ಕೂಡ ಈಗ ಈ ವಾರದಲ್ಲಿ ಹಣ ಜಮೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಅಂದ್ರೆ ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ ನೋಡಿ, ಅಂತವರಿಗೆ ಜುಲೈ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ನೋಡಿ, ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ನೋಡಿ, ಎಲ್ಲ ಅರ್ಹ ಫಲಾನುಭವಿಗಳಿಗೆ ಎಲ್ಲಾ ಒಂದು ಯೋಜನೆಗಳು ಕೂಡ ಕಂಟಿನ್ಯೂ ಇರುತ್ತೆ. ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಬರುತ್ತೆ. ಯಾವುದೇ ಕಾರಣಕ್ಕೂ ಹಣ ಹಾಕೋದನ್ನ ನಿಲ್ಸಲ್ಲ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ಗ್ಯಾರಂಟಿ ಯೋಜನೆಗಳು ಕೂಡ ನಿಲ್ಲೋದಿಲ್ಲ ಎಂಬ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಎಲ್ಲಾ ಅರ್ಹ ಅಕೌಂಟ್ಗಳಿಗೂ ಕೂಡ ಹಣವನ್ನ ಹಾಕ್ತೇವೆ, ಎಲ್ಲಾ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಮರು ಅರ್ಜಿ ಪ್ರಕ್ರಿಯೆ ಶುರುವಾದ ಬಳಿಕ ದಯವಿಟ್ಟು ಮರು ಅರ್ಜಿ ಹಾಕೋದನ್ನ ಮರಿಬೇಡಿ. ಮತ್ತೆ ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ಮತ್ತು ಎರಡನೇದಾಗಿ ಯೋಜನೆಗೆ ಅಪ್ಲೈ ಮಾಡುವಾಗ ಕೊಟ್ಟ ಮೊಬೈಲ್ ನಂಬರ್ಗೆ ಮತ್ತೊಮ್ಮೆ OTP ಆಧಾರಿತ KYC ಮಾಡಿಸಲಾಗುತ್ತೆ. ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಕರಿತೀವಿ. ಅಂದ್ರೆ ನೀವು KYC ಗೃಹಲಕ್ಷ್ಮಿ ಯೋಜನೆಗೆ ಮಾಡಿಸೋದು ಕಡ್ಡಾಯ ಅಂತಾನು ಕೂಡ ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನು ನಿಮ್ಮ ಹತ್ರ BPL ಕಾರ್ಡ್, APL ಕಾರ್ಡ್ ಆದ್ರೂ, ರೇಷನ್ ಕಾರ್ಡ್ ಆದ್ರೂ ಕಡ್ಡಾಯವಾಗಿ ಇರಬೇಕು, ಹಾಗೂ ಅದರಲ್ಲಿ ನೀವು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತಾನು ಕೂಡ ಹೇಳಲಾಗಿದೆ. ಇನ್ನು 4ನೇದಾಗಿ ವೋಟರ್ ID ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ, ಮತ್ತು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಕಡ್ಡಾಯವಾಗಿ ಉಳಿಯುವಂತೆ ಮಾಡಿಕೊಳ್ಳಿ ಅಂತಾನೂ ಕೂಡ ಹೇಳಲಾಗಿದೆ. ಯಾರದ್ದು ಮತಪಟ್ಟಿಯಿಂದ ಹೆಸರು ಔಟ್ ಆಗುತ್ತೆ, ಡಿಲೀಟ್ ಆಗುತ್ತೆ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನೋಡಿ, ಬಾಕಿ ಕಂತು ಹಣ ಇದೇ ವಾರದಲ್ಲಿ ಜಮೆ ಆಗುವ ಎಲ್ಲ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ. ಇನ್ನು 2ನೇದಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಜೂನ್ ತಿಂಗಳಲ್ಲಿ ಇದನ್ನ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ
ಟೆಂಡರ್ ಪ್ರಕ್ರಿಯೆ ವಿಳಂಬವಾಗಿರೋ ಕಾರಣ, ಹೌದು ವೀಕ್ಷಕರೇ, ಟೆಂಡರ್ ಪ್ರಕ್ರಿಯೆ ವಿಳಂಬವಾಗಿರೋ ಕಾರಣದಿಂದಾಗಿ ಇಂದಿರಾ ಕಿಟ್ ವಿತರಣೆ ವಿಳಂಬವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, ಈಗ ಮುಖ್ಯವಾಗಿ ನಿಮಗೆ ಸಿಂಪಲ್ ಆಗಿ ಹೇಳೋದೇನಪ್ಪ ಅಂದ್ರೆ, ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಹೌದು, ಇದು ನಾವ್ ಹೇಳ್ತಾ ಇಲ್ಲ, ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ವಿತರಣೆ ಯಾವಾಗ, ಯಾವ ದಿನಾಂಕದಂದು, ಯಾವ ತಿಂಗಳಂದು ಅದು ಇನ್ನೂ ಕೂಡ ಹೇಳಿಲ್ಲ. ಶೀಘ್ರದಲ್ಲೇ ಕೊಡ್ತೀವಿ, ಆದಷ್ಟು ಬೇಗನೆ ಕೊಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಈಗ ಎಲ್ಲ ಒಂದು ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ, BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ಶೀಘ್ರದಲ್ಲೇ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಂದಿರಾ ಕಿಟ್ ವಿತರಣೆ ಮಾಡುವ ಈ ಒಂದು ಟೆಂಡರ್ ಪ್ರಕ್ರಿಯೆ ಈಗ ಅಂತಿಮ ಹಂತಕ್ಕೆ ಬಂದಿದ್ದು, ಆದಷ್ಟು ಶೀಘ್ರವೇ ಈ ಯೋಜನೆ ರಾಜ್ಯದಲ್ಲಿ ಜಾರಿಗೆ ಬರುತ್ತೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಈಗ ಶುರುವಾಗಲಿದೆ. ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳ ಒಳಗೊಂಡ ಕಿಟ್ ಗಳನ್ನ ವಿತರಣೆ ಮಾಡಲಾಗುತ್ತೆ. ಇದರಲ್ಲಿ ಪ್ರತಿಯೊಂದು BPL ಅಂತ್ಯೋದಯ ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಮಾತ್ರ. ನೋಡಿ, ಕೆಲವರಿಗೆ 5 kg ಸಿಗಬಹುದು, ಕೆಲವರಿಗೆ 2.5 kg ಸಿಗಬಹುದು, ಕೆಲವರಿಗೆ 7.5 kg ಕೂಡ ಸಿಗಬಹುದು. ನೋಡಿ, ಇದನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ಇದರಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ 2.5 kg ಇದು ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಇನ್ನು ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ ಅಂತವರಿಗೆ 5 kg ತೂಕದ ಒಂದು ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಇನ್ನು ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ವೀಕ್ಷಕರೇ, ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಮತ್ತೆ ಜುಲೈ ತಿಂಗಳಲ್ಲಿ ಕರೆಂಟ್ ಬಿಲ್ ನಿಮಗೆ ಸರಾಸರಿ ವೆಚ್ಚದಲ್ಲಿ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಅಂದ್ರೆ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಗೃಹ ಜ್ಯೋತಿ ಫಲಾನುಭವಿಗಳ ಮನೆ ಪರಿಶೀಲನೆ ಕಾರ್ಯಕ್ಕೆ ನಿಯೋಜಿಸಿರುವ ಕಾರಣ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರೋದಿಲ್ಲ. ಹೀಗಾಗಿ ಗ್ರಾಹಕರಿಗೆ ಸರಾಸರಿ ಬಿಲ್ ಇಡೋದಾಗಿ ಬೆಸ್ಕಾಂ ಇಲ್ಲಿ ತಿಳಿಸಿರುವಂತದ್ದು. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ಅನ್ನ ಕೊಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ ವೀಕ್ಷಕರೇ, ನಿಮ್ಮ ಮನೆಗೂ ಕೂಡ ಈಗಾಗಲೇ ಆ ಮೀಟರ್ ರೀಡರ್ ಸಿಬ್ಬಂದಿಗಳು ಬಂದು ಗೃಹ ಜ್ಯೋತಿ ಅರ್ಜಿ ಫಾರಂ ಕೊಟ್ಟಿದ್ದಾರೆ. ಅದನ್ನ ಬೇಗನೆ ತುಂಬಿ ವಾಪಸ್ ಕೊಡಿಲ್ಲ ಅಂದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ನಿಮಗೆ ಸಿಗೋದಿಲ್ಲ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ, ಬಸ್ ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೆ ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ, ಇನ್ ಮುಂದೆ ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರು ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಬಸ್ ನಲ್ಲಿ ಗುಟ್ಕಾ, ತಂಬಾಕು ಮತ್ತು ಧೂಮಪಾನ ಮಾಡುವಂತಿಲ್ಲ, ನಿಷೇಧ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾರಿಗೆ ಸಚಿವರಿಂದ ಒಂದು ಆದೇಶ ಬಂದಿದೆ. ನಮ್ಮ ರಾಜ್ಯದ ಎಲ್ಲಾ ಪ್ರಯಾಣಿಕರ ಆರೋಗ್ಯ ಮತ್ತು ಹಿತದೃಷ್ಟಿಯಿಂದ ಸಾರಿಗೆ ಇಲಾಖೆ ಎಲ್ಲಾ ನಿಗಮಗಳು ಹಾಗೂ ಸಾರ್ವಜನಿಕ ಬಸ್ಸುಗಳಲ್ಲಿ ಗುಟ್ಕಾ, ತಂಬಾಕು ಸೇವನೆ ಹಾಗೂ ಧೂಮಪಾನ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲು ಮಾನ್ಯ ಸಾರಿಗೆ ಸಚಿವರು ಒಂದು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಮುಂದೆ ಬಸ್ಗಳಲ್ಲಿ ಯಾರಾದರೂ ಗುಟ್ಕಾ, ತಂಬಾಕು ತಿನ್ನೋದು ಹಾಗೂ ಧೂಮಪಾನ ಮಾಡೋದು ಕಂಡು ಬಂದ್ರೆ ಅವರ ಮೇಲೆ ಸೂಕ್ತ ಕ್ರಮ ಹಾಗೂ ದಂಡ ಜೊತೆಗೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಕೂಡ ಮೂಲಗಳು ತಿಳಿಸಿರುವಂತದ್ದು. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ, ಬಸ್ ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಈಗ ಮಹಿಳೆಯರಿಗೆ ಮತ್ತು ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಇನ್ನು ಅರ್ಜಿ ಪ್ರಕ್ರಿಯೆ ಇನ್ನು ಒಂದು 15 ದಿನಗಳಲ್ಲಿ ಶುರುವಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಟೆಂಡರ್ ಪ್ರಕ್ರಿಯೆ ಕೂಡ ಅಂತಿಮ ರೂಪರೇಷೆಗಳು ಕೂಡ ಈಗಾಗಲೇ ರೆಡಿ ಆಗಿರುವಂತದ್ದು. ಆಧಾರ್ ಕಾರ್ಡ್ಗೆ ಅಧಿಕೃತವಾಗಿ ಬ್ರೇಕ್ ಬೀಳಲಿದೆ. ಅಂದ್ರೆ ನೀವು ಮಹಿಳೆಯರಾಗಿದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಇದಕ್ಕೋಸ್ಕರ ನಿಮ್ದು ಒಂದು ಭಾವಚಿತ್ರದ ಫೋಟೋ, ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ವೋಟರ್ ID ಕಾರ್ಡು ಇಷ್ಟು ನೀವು ರೆಡಿ ಇಟ್ಕೋಬೇಕಾಗುತ್ತೆ. ಮತ್ತೆ ಅರ್ಜಿ ಕರೆದಾಗ ನೀವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ನಂತರ ನಿಮಗೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ. ನೋಡಿ, ಒಟ್ಟು 3 ಕೋಟಿ ಸ್ಮಾರ್ಟ್ ಕಾರ್ಡ್ ಗಳನ್ನ ರೆಡಿ ಮಾಡುವಂತೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕರೆಯಲಾಗಿದೆ. ಸೊ ಅದು ಕೂಡ ಈಗ ಅಂತಿಮ ಹಂತಕ್ಕೆ ಬರಲಿದೆ ಅಂತೆ. ಸೊ ಆದಷ್ಟು ಬೇಗನೆ ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಾರಂಭವಾಗುತ್ತೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಇನ್ನು 15 ದಿನಗಳ ಒಳಗೆ ಇದರ ಬಗ್ಗೆ ಅಧಿಕೃತ ಆದೇಶ ರಾಜ್ಯ ಸರ್ಕಾರದಿಂದ ಬರಲಿದೆ. ಇನ್ನು ಕೊನೆಯದಾಗಿ ಕರ್ನಾಟಕ ರಾಜ್ಯದಂತ ಭಾರಿ ಒಂದು ಮಳೆ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಈಗಾಗಲೇ ಒಂದು 6 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದ್ದು, ಇನ್ನೊಂದು ಕಡೆಗೆ 12 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೂಡ ಈಗ ಕೊಡಲಾಗಿದೆ. ಇನ್ನು ಭಾರಿ ಮಳೆಯ ಎಚ್ಚರಿಕೆ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಅದಕ್ಕಿಂತ ಮುಂಚೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗಲಿದೆ ಅಂದ್ರೆ, ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲಿ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಬಿರುಗಾಳಿ ಸಹಿತ ಗುಡುಗು ಮಿಂಚು ಸಮೇತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಬೆಂಗಳೂರು, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲೂ ಕೂಡ
ಭಾರೀ ಮಳೆ ಆಗೋ ಜೊತೆಗೆ ಗಾಳಿ ಸಹ ಹೆಚ್ಚಿರಲಿದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಗದಗ, ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಈ ಭಾಗದಲ್ಲಿ ಸಾಧಾರಣ ಮಳೆ ಮತ್ತು ಒಣ ಹವೆ ಮುಂದುವರಿಯಲಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಮತ್ತು ಚಳಿ ಗಾಳಿ ಕೂಡ ಬೀಸಲಿದೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು SIR ಬಗ್ಗೆ ಮಾತಾಡೋದಾದ್ರೆ ನೋಡಿ, ಎಲ್ಲಾ ಗೃಹಲಕ್ಷ್ಮಿ ಹಣ, ರೇಷನ್ ಕಾರ್ಡು ಮತ್ತು ಪಿಂಚಣಿ ಹಣ ನಿಮಗೆ ಬರ್ಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವಂತೆ ನೋಡಿಕೊಳ್ಳಿ. SIR ನಮೂನೆ ಅಂದ್ರೆ ಒಂದು ಅರ್ಜಿ ಫಾರಂ ನಿಮ್ಗೆ ಕೈ ಕೊಟ್ಟಿರ್ತಾರಲ್ಲ BLO ಅಧಿಕಾರಿಗಳು, ಅದು ನೀವು ಮನೇಲಿ ಇಟ್ಕೊಂಡು ಕುಳಿತರೆ ಏನೂ ಕೂಡ ಬರಲ್ಲ. ಅಂದ್ರೆ ನಿಮ್ಮ ಒಂದು ಹೆಸರು ಡಿಲೀಟ್ ಆಗಬಹುದು. ಸೊ ನೀವೇನ್ ಮಾಡ್ಬೇಕು, ಅಧಿಕಾರಿಗಳಿಂದ ಅರ್ಜಿ ಪಡೆದು ಸುಮ್ಮನಾಗಬೇಡಿ. ನೀವು ನಮೂನೆ ತುಂಬಿ ಅದನ್ನ ವಾಪಸ್ ಕೊಡಬೇಕು. ಅಂದ್ರೆ ನೀವು ಅದಕ್ಕೆ ಸಹಿ ಹಾಕಿ, BLO ಅಧಿಕಾರಿಗಳು ಕೂಡ ಅದಕ್ಕೆ ಸಹಿ ಹಾಕಿ, ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ಪ್ರೂಫ್ ಅಂತ ನಿಮ್ಮ ಹತ್ರ ಇಟ್ಕೊಳ್ಳಿ, ಒಂದು ನೀವು ಅವರಿಗೆ ವಾಪಸ್ ಕೊಡಿ ವೀಕ್ಷಕರೇ. ಮತ್ತೆ ಆಗಸ್ಟ್ 5ನೇ ತಾರೀಕಿಗೆ ಮತಪಟ್ಟಿಯಲ್ಲಿ ಹೆಸರು ರಿಲೀಸ್ ಆಗುತ್ತಲ್ಲ, ಅವಾಗ ನೀವು ಆನ್ಲೈನ್ ಅಲ್ಲೂ ಕೂಡ ನಿಮ್ಮ ಹೆಸರು ಬಂದಿದೆ ಇಲ್ಲೋ ಅಂತ ಚೆಕ್ ಮಾಡಬಹುದು. ಇನ್ನು ಬರೋಬ್ಬರಿ ನಿಮ್ಮ ಒಂದು ಏನಾದರೂ ಆಕ್ಷೇಪಣೆ ಸಲ್ಲಿಕೆ ಇದ್ರೆ ಅವಾಗಲೂ ಕೂಡ ನೀವು ಮಾಡಬಹುದಾಗುತ್ತೆ. ಇನ್ನು ಯಾರೆಲ್ಲ ಸಹಿ ಮಾಡಿ ವಾಪಸ್ ಕೊಡಲ್ಲ ಅಂತವರ ಹೆಸರು ಮತಪಟ್ಟಿಯಲ್ಲಿ ಇರಲ್ಲ. ಆನ್ಲೈನ್, ಆಫ್ಲೈನ್ ಎರಡೂ ಅರ್ಜಿ ತುಂಬಿದ್ರು ಕೂಡ ಒಂದು ಮಾತ್ರ ಪರಿಗಣನೆ ಮಾಡಲಾಗುತ್ತೆ ಅಂತ ಆಯೋಗ ಹೇಳಿರುವಂತದ್ದು ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.